ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಬೆಳೆದ ಬೆಳೆಗಳನ್ನು ಕೊಯ್ದು ಬೇರೆ ಬೇರೆ ಚೀಲಗಳಲ್ಲಿ ತುಂಬಿ ಕೋಣೆಯಲ್ಲಿ ಪೇರಿಸಿಟ್ಟಿದ್ದ. ಮತ್ತೊಂದು ದಿನ ಅವುಗಳನ್ನೆಲ್ಲ ಸರಿ ಮಾಡಿ ಜೋಡಿಸಿಡುವ ಭರದಲ್ಲಿ ಅವನ ಕೈಯಲ್ಲಿದ್ದ ವಾಚು ಬಿದ್ದು ಹೋಯಿತು. ರೈತ ಚಿಕ್ಕವನಿರುವಾಗ ಅವನ ತಂದೆ ಪ್ರೀತಿಯಿಂದ ತೆಗೆದುಕೊಟ್ಟ ವಾಚು. ರೈತನಿಗೆ ಅದರ ಮೇಲೆ ಬಹಳ ಅಭಿಮಾನ. ಕೆಲಸ ಬಿಟ್ಟು ಹುಡುಕತೊಡಗಿದ. ಎಷ್ಟೇ ಹುಡುಕಿದರೂ ಸಿಗಲಿಲ್ಲ. ಅದೇ ಆತಂಕದಲ್ಲಿ ಕೋಣೆಯಿಂದ ಹೊರಗೆ ಬಂದು ನೋಡಿದ. 4 ಮಕ್ಕಳು ಆಟವಾಡುತ್ತಿದ್ದರು. ಆ ಮಕ್ಕಳನ್ನು ಕರೆದು, ನೋಡಿ ಮಕ್ಕಳೇ, ಉಗ್ರಾಣದಲ್ಲಿ ಕೆಲಸ ಮಾಡುವಾಗ ನನ್ನ ಕೈ ಗಡಿಯಾರ ಬಿದ್ದು ಕಳೆದು ಹೋಗಿದೆ. ನಾನು ಹುಡುಕಿದೆ, ಸಿಗಲಿಲ್ಲ. ನೀವೆಲ್ಲ ಸೇರಿ ಹುಡುಕಿ ಕೊಟ್ಟರೆ ನಿಮಗೆ ಒಳ್ಳೆಯ ಬಹುಮಾನ ಕೊಡುವೆ ಎಂದನು. ಮಕ್ಕಳು ಬಹುಮಾನದಾಸೆಗೆ ಉಗ್ರಾಣದೊಳಗೆ ಹೋಗಿ ಎಲ್ಲಾ ಕಡೆ ಹುಡುಕಿದವು. ಯಾರಿಗೂ ವಾಚು ಸಿಗಲಿಲ್ಲ. ಮಕ್ಕಳಿಗೂ ಆಯಾಸವಾಗಿತ್ತು. ಸಂಜೆಯಾಗುತ್ತಿತ್ತು. ಮಕ್ಕಳು ಮನೆಗೆ ಹೊರಟವು. ರೈತನಿಗೆ ಬಹಳ ಬೇಸರವಾಗಿತ್ತು. ಯಾವುದರಲ್ಲೂ ಉತ್ಸಾಹವಿರಲಿಲ್ಲ. ಕತ್ತಲಾಯಿತು ಎಂದು ಧಾನ್ಯಗಳನ್ನು ತುಂಬಿದ ಕೋಣೆಯ ಬಾಗಿಲನ್ನು ಹಾಕಲು ಹೊರಟನು. ಆ ಸಮಯಕ್ಕೆ ಪುಟ್ಟ ಬಾಲಕನೊಬ್ಬ ಬಂದು, ನೀವು ಇನ್ನೊಂದು ಸಾರಿ ನನಗೆ ಗಡಿಯಾರ ಹುಡುಕುವ ಅವಕಾಶ ಕೊಡುತ್ತೀರಾ ಎಂದು ಕೇಳಿದ. ರೈತನಿಗೆ ಯಾವುದೋ ಮೂಲೆಯೊಳಗೆ ಗಡಿಯಾರ ಸಿಕ್ಕರೆ ಸಾಕು ಎಂಬ ಭಾವವಿದ್ದು, ಆಯಿತು, ನೀನು ಹುಡುಕು, ನಾನು ಸ್ವಲ್ಪ ಹೊತ್ತಿಗೆ ಬರುತ್ತೇನೆ ಎಂದು ಹೊರಟನು. ಆ ಬಾಲಕ ಕೋಣೆಯೊಳಗೆ ಬಂದು ಹುಡುಕಿದ. ಸ್ವಲ್ಪ ಸಮಯದ ನಂತರ ರೈತ ಹಿಂತಿರುಗಿ ಬಂದು ಹುಡುಗನ ಕೈಯಲ್ಲಿ ಗಡಿಯಾರವನ್ನು ನೋಡಿ ಆಶ್ಚರ್ಯಚಕಿತನಾದನು. ಬಾಲಕನ ಹತ್ತಿರ ಬಂದು, ನೀನು ತುಂಬಾ ಜಾಣ ಹುಡುಗ, ನಿನಗೆ ಈ ಗಡಿಯಾರ ಇಷ್ಟು ಬೇಗ ಹೇಗೆ ಸಿಕ್ಕಿತು? ಆಗ ಅಷ್ಟೊಂದು ಮಕ್ಕಳು ಹುಡುಕಿದರೂ ಸಿಗಲಿಲ್ಲ. ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದನು. ಬಾಲಕ ಹೇಳಿದ, ಎಲ್ಲರೂ ಹೋದ ಮೇಲೆ ಕೋಣೆಯಲ್ಲಿ ನಿಶಬ್ದ ಆವರಿಸಿತ್ತು. ನಾನು ಕುಳಿತುಕೊಂಡು ಕಿವಿಯನ್ನು ನೆಲದ ಮೇಲಿಟ್ಟು ಆಲಿಸುತ್ತಾ ಹುಡುಕುತ್ತಿದ್ದೆ. ಸ್ವಲ್ಪ ಹೊತ್ತಿಗೆ ಟಿಕ್ 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 ಎಂಬ ಗಡಿಯಾರದ ಶಬ್ದ ಕೇಳಿತು. ಶಬ್ದ ಬಂದ ಕಡೆ ಹೋಗಿ ಸುತ್ತಲೂ ಹುಡುಕಿದೆ. ಗಡಿಯಾರ ಸಿಕ್ಕಿತು ಎಂದನು. ರೈತನಿಗೆ ಬಹಳ ಸಂತೋಷವಾಯಿತು. ಆ ಹುಡುಗನಿಗೆ ಬಹುಮಾನವನ್ನು ಕೊಟ್ಟು ಕಳಿಸಿದನು. ಒಮ್ಮೆ ಯೋಚಿಸಿ ನೋಡಿ, ಶಬ್ದಗಳು ಮಾಡದೇ ಇರುವ ಕೆಲಸವನ್ನು ಮೌನ ಮಾಡುತ್ತದೆ. ಮನಸ್ಸು ಶಾಂತವಾಗಿದ್ದರೆ ಬುದ್ಧಿ ಕೆಲಸ ಮಾಡುತ್ತದೆ. ಶಾಂತಿ ಮತ್ತು ತಾಳ್ಮೆಯಿಂದ ಬುದ್ಧಿ ಚುರುಕಾಗಿ ಮಾಡುವ ಕೆಲಸ ಸರಿಯಾಗುತ್ತದೆ. ನಿರ್ಧಾರಗಳನ್ನು ಸರಿಯಾಗಿ ತೆಗೆದುಕೊಳ್ಳುವ ಮಾರ್ಗದತ್ತ ಕೊಂಡೊಯ್ಯುತ್ತದೆ.